ಈಗ ಕೊನೆಯದಾಗಿ ದೋಹಾ. ಪವನ ತನಯ ಸಂಕಟ ಹರನ ಮಂಗಲ ಮೂರ್ತಿ ರೂಪ ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ಇದರ ಅರ್ಥ ಇಲ್ಲಿ ಶ್ರೀ ತುಳಸಿದಾಸರು ಹೇಳ್ತಾರೆ, ಹೇ ಪವನಪುತ್ರ ಹನುಮಾನ್, ನೀನು ಜನನ ಮರಣಾದಿ ಭವರೋಗಗಳ ಸಂಕಟದಿಂದ ಪಾರು ಮಾಡುವವನು. ಮಂಗಳಮೂರ್ತಿ ಸ್ವರೂಪಿಯೇ ದೇವಾನುದೇವತೆಗಳ ಒಡೆಯ ಶ್ರೀರಾಮ, ಲಕ್ಷ್ಮಣ, ಸೀತಾಮಾತೆ ಇವರೆಲ್ಲರೂ ನಿನ್ನ ಹೃದಯದಲ್ಲಿ ನೆಲೆಸಿದ್ದಾರೆ. ನಿನಗೆ ಶರಣು. ಹನುಮಂತ ಸಹಿತನಾಗಿ ಇವರೆಲ್ಲರೂ ನನ್ನ ಹೃದಯದಲ್ಲಿ ನೆಲೆಸಿ ನನ್ನನ್ನು ಆಶೀರ್ವದಿಸಲಿ ಅಂತ ಕೇಳ್ಕೊತಾರೆ. ಶ್ರೀ ಹನುಮಾನ್ ಚಾಲಿಸ ಆಂಜನೇಯ ಸ್ವಾಮಿಯ ಆರಾಧನೆಗೆ ಒಂದು ವಿಶೇಷವಾದ ಸ್ತೋತ್ರ. ಶ್ರೀ ಆಂಜನೇಯ ಸ್ವಾಮಿಯು 8 ಚಿರಂಜೀವಿಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗುತ್ತದೆ. ಆಂಜನೇಯ ಸ್ವಾಮಿಯು ಭಗವಾನ್ ಶ್ರೀರಾಮನಿಂದ ಅಮರತ್ವವನ್ನು ಪಡೆದಿದ್ದರು. ಕಲಿಯುಗದಲ್ಲಿ ಹನುಮಂತನನ್ನು ಪೂಜಿಸುವುದರಿಂದ ಸಾಧಕರು ರೋಗಗಳು, ದೋಷಗಳು ಮತ್ತು ವಿವಿಧ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆಯಿದೆ. ಭಗವಾನ್ ಹನುಮಂತನನ್ನು ಮೆಚ್ಚಿಸಲು ಹನುಮಾನ್ ಚಾಲಿಸ ಜೊತೆಗೆ ಹನುಮಾನ್ ಮಂತ್ರ ಮತ್ತು ಸ್ತೋತ್ರಗಳನ್ನು ಪಠಿಸುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹನುಮಾನ್ ಚಾಲಿಸವು 40 ಪದ್ಯಗಳನ್ನು ಹೊಂದಿದೆ ಮತ್ತು ಅದರಲ್ಲಿರುವ ಚತುರ್ಭುಜಗಳು ಅಂದರೆ ದೋಹಾಗಳು ತಮ್ಮದೇ ಆದ ವಿಶೇಷ ಮಹತ್ವವನ್ನು ಒಳಗೊಂಡಿವೆ. ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಮನೋಬಲ ಹೆಚ್ಚುತ್ತದೆ, ನಕಾರಾತ್ಮಕ ಶಕ್ತಿಗಳ ಪರಿಣಾಮ ನಿವಾರಣೆಯಾಗುತ್ತದೆ, ದೀರ್ಘಕಾಲದ ಕಾಯಿಲೆಯಿಂದ ಪರಿಹಾರ ಉಂಟಾಗುತ್ತದೆ. ಹೀಗೆ ಅದರಿಂದ ಬೇರೆ ಬೇರೆ ಪ್ರಯೋಜನಗಳಿವೆ. ನಾನು ಇಲ್ಲಿಯವರೆಗೆ ನಿಮಗೆಲ್ಲ ಹನುಮಾನ್ ಚಾಲಿಸದ ಅರ್ಥವನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಅದರಿಂದ ನಿಮಗೆ ಪ್ರಯೋಜನ ಆಗಿದೆ ಎಂದು ಕೂಡ ಭಾವಿಸಿದ್ದೇನೆ. ಆದ್ದರಿಂದ ನೀವೆಲ್ಲ ಹನುಮಾನ್ ಚಾಲಿಸವನ್ನು ಪಠಿಸಿ ಹಾಗೂ ಮಾರುತಿರಾಯನನ್ನು ಸ್ಮರಿಸಿ. ಜೈ ಹನುಮಾನ್, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ.